ಲಾಲ್ ಬಾಗ್ ಫಲಪುಷ್ಪ ಪ್ರದರ್ಶನ ಆರಂಭವಾಗಲಿದೆ. ಫ್ಲವರ್ ಶೋಗೆ ಚಾಲನೆ ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇಂದಿನಿಂದ 18ರವರೆಗೆ 12 ದಿನಗಳ ಕಾಲ ಈ ಒಂದು ಫ್ಲವರ್ ಶೋ ನಡೆಯಲಿದೆ. ಇನ್ನು ವಯಸ್ಕರಿಗೆ 80 ಹಾಗೂ ಮಕ್ಕಳಿಗೆ 30 ರೂಪಾಯಿ ಟಿಕೆಟ್ ದರ ನಿಗದಿ ಮಾಡಲಾಗಿದೆ. ಇಂದಿನಿಂದ ಲಾಲ್ ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ಆರಂಭವಾಗಲಿದೆ. ಫ್ಲವರ್ ಶೋಗೆ ಚಾಲನೆ ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇಂದಿನಿಂದ 18ರವರೆಗೆ 12 ದಿನಗಳ ಕಾಲ ಈ ಒಂದು ಪ್ರದರ್ಶನ ನಡೆಯುತ್ತೆ. ವಯಸ್ಕರಿಗೆ 80 ರೂಪಾಯಿ ಹಾಗೂ ಮಕ್ಕಳಿಗೆ 30 ರೂಪಾಯಿ ಟಿಕೆಟ್ ದರ ನಿಗದಿ ಮಾಡಲಾಗಿದೆ. ಇನ್ನು ಪ್ರಮುಖ ಆಕರ್ಷಣೆ ಅಂದ್ರೆ ಕಿತ್ತೂರಿನ ಬೃಹತ್ ಹೂವಿನ ಕೋಟೆ, ರಾಣಿ ಚೆನ್ನಮ್ಮ ಮತ್ತು ಕ್ರಾಂತಿವೀರ ರಾಯಣ್ಣನ ದರ್ಶನ ಸಿಗಲಿದೆ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಬೆಂಗಳೂರಿನ ಸಸ್ಯ ಕಾಶಿ ಲಾಲ್ಬಾಗ್ನಲ್ಲಿ ಈ ಒಂದು ಫ್ಲವರ್ ಶೋ ನಡೆಯುತ್ತೆ. ಜೊತೆಗೆ ಈ ವರ್ಷದ ಪ್ರಮುಖ ಆಕರ್ಷಣೆ ಅಂತ ನೋಡ್ತಾ ಹೋಗೋದಾದ್ರೆ ಕಿತ್ತೂರಿನ ಬೃಹತ್ ಹೂವಿನ ಕೋಟೆ, ರಾಣಿ ಚೆನ್ನಮ್ಮ ಹಾಗೂ ಕ್ರಾಂತಿವೀರ ರಾಯಣ್ಣನ ದರ್ಶನ ಸಿಗಲಿದೆ. ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಈ ಒಂದು ಫ್ಲವರ್ ಶೋ ಅನ್ನ ಆಯೋಜಿಸಲಾಗಿದೆ. ಬೆಂಗಳೂರಿನ ಸಸ್ಯ ಕಾಶಿ ಲಾಲ್ಬಾಗ್ನಲ್ಲಿ ಈ ಪ್ರದರ್ಶನ ನಡೆಯುತ್ತೆ. ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಲಾಲ್ಬಾಗ್ನಲ್ಲಿ ಈ ಬಾರಿ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವಿಷಯ ಆಧಾರಿತ ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. 36.5 ಲಕ್ಷ ಹೂವುಗಳಲ್ಲಿ ತಯಾರಿಸಲಾದ ವರ್ಣರಂಜಿತ ಫಲ ಪ್ರದರ್ಶನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಚಾಲನೆಯನ್ನ ನೀಡಲಿದ್ದಾರೆ. ಇಂದಿನಿಂದ 18ರವರೆಗೆ 12 ದಿನಗಳ ಕಾಲ ಈ ಒಂದು ಪ್ರದರ್ಶನ ಇರುತ್ತೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಇನ್ನು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಈ ಬೆಂಗಳೂರಿನ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಇವತ್ತಿನಿಂದ ಫಲಪುಷ್ಪ ಪ್ರದರ್ಶನ ಆಯೋಜಿಸಲಾಗಿದೆ. ಸೊ ಏನೆಲ್ಲ ಪ್ರಮುಖ ಆಕರ್ಷಣೆ ಈ ವರ್ಷ ಅಂತ? ಪ್ರದರ್ಶನವನ್ನ ಕೂಡ ಈಗಾಗಲೇ ಆಯೋಜನೆ ಮಾಡಿರುವಂತದ್ದು. ಸೊ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು 9 ರಿಂದ 10 ಗಂಟೆ ಒಳಗಡೆ ಒಂದು ಉದ್ಘಾಟನೆಯನ್ನ ಕೂಡ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ ರಾಮಲಿಂಗಾರೆಡ್ಡಿ ಉಪಸ್ಥಿತಿಯಲ್ಲಿ ಕೂಡ ಇದೊಂದು ಉದ್ಘಾಟನೆ ನಡೆಯುತ್ತೆ. ಪ್ರತಿ ವರ್ಷದಂತೆ ಕೂಡ ಈಗಾಗಲೇ ಸಾಮಾನ್ಯ ದಿನಗಳಲ್ಲಿ ವಯಸ್ಕರಿಗೆ 80 ಮಕ್ಕಳಿಗೆ 30 ರೂಪಾಯಿ ಟಿಕೆಟ್ ನಿಗದಿ ಇರುವಂತದ್ದಾದ್ರೆ ರಜಾ ದಿನಗಳಲ್ಲಿ ವಯಸ್ಕರಿಗೆ 100 ರೂಪಾಯಿ ಹಾಗೆಯೇ ಶಾಲಾ ಸಮವಸ್ತ್ರ ಧರಿಸಿರುವಂತಹ 1 ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶ ಅವಕಾಶವನ್ನ ಕೂಡ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಹೀಗಾಗಿ ಬಹಳಷ್ಟು ಜನ ಲಾಲ್ಬಾಗ್ ಫ್ಲವರ್ ಶೋಗೆ ಆಗಮಿಸ್ತಾರೆ. ಸೊ ಹೀಗಾಗಿ 11 ಲಕ್ಷ ಜನ ಫಲಪುಷ್ಪ ಪ್ರದರ್ಶನಕ್ಕೆ ಭೇಟಿಯಾಗುವ ಸಾಧ್ಯತೆ ಕೂಡ ಇರುವಂತದ್ದು. ಸೊ ಹೀಗಾಗಿ ಅಂಥೋರಿಯಂ ಗುಲಾಬಿ, ಜರ್ಬೇರಾ, ಆರ್ಕಿಡ್, ರೆಡ್ ಹಾರ್ಟ್ ಫೋಕಲ್ ಸೇರಿದಂತೆ ಬಹುತೇಕ ಹೂಗಳಿಂದ ಈಗಾಗಲೇ ಗಾಜಿನ ಮನೆಯಲ್ಲಿ ಪ್ರತಿ ವರ್ಷದಂತೆ ಒಂದೊಂದು ಥೀಮ್ ನಲ್ಲಿ ಒಂದು ಲಾಲ್ಬಾಗ್ ಫ್ಲವರ್ ಶೋ ಅನ್ನ ನಡೆಸಲಾಗುತ್ತೆ. ಸೊ ಹೀಗಾಗಿ ಗಾಜಿನ ಮನೆಯಲ್ಲಿ ಕಿತ್ತೂರು ಕೋಟೆ ಹಾಗೂ ರಾಣಿ ಚೆನ್ನಮ್ಮ ಐಕ್ಯ ಮಂಟಪ ನಿರ್ಮಾಣ ಮಾಡಿರುವಂತದ್ದು. ಸೊ ಇದು ಒಂದು 18 ಅಡಿ ಎತ್ತರ ಹಾಗೇನೆ 32 ಅಡಿ ಅಗಲದ ಕಿತ್ತೂರು ಕೋಟೆಯ ಮಾದರಿಯಾಗಿದೆ. ಸೊ ಪ್ರತಿ ವರ್ಷದಂತೆ ಒಂದೊಂದು ಥೀಮ್ ಅಲ್ಲಿ ಒಂದೊಂದು ರೀತಿಯಾದ ಹಿನ್ನೆಲೆ ಆಗಿರ್ಬೋದು. ಅಂದ್ರೆ ಪ್ರತಿ ವರ್ಷ ಕೂಡ ಸರ್ ಎಂ ವಿಶ್ವೇಶ್ವರಯ್ಯ ಎಂದು ಕಳೆದ ಬಾರಿ ಮಾಡಿದ್ರು. ಸೊ ಹೀಗೆ ಪ್ರತಿ ವರ್ಷ ಮಕ್ಕಳಿಗೆ ಹಾಗೇನೆ ಜನಸಾಮಾನ್ಯರಿಗೆ ಅಂದ್ರೆ ಈ ಹಿಂದೆ ಇದ್ದಂತಹ ಇತಿಹಾಸವನ್ನ ಮರುಕಳಿಸೋದಕ್ಕೋಸ್ಕರ ಲಾಲ್ಬಾಗ್ ನಲ್ಲಿ ಫ್ಲವರ್ ಪುಷ್ಪ ಏನು ಆಯೋಜನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸೊ ಒಂದೊಂದು ಥೀಮ್ ಅನ್ನ ಇಟ್ಕೊಂಡು ಆಯೋಜನೆ ಮಾಡುವಂತದ್ದು. ಸೊ ಈ ಬಾರಿ ಕೂಡ ಫ್ಲವರ್ ಶೋಗೆ ಬಹಳಷ್ಟು ಜನ ಬರುವ ನಿರೀಕ್ಷೆ ಇರುವಂತದ್ದು. ಅದರಲ್ಲೂ ಕೂಡ ವೀಕೆಂಡ್ ನಲ್ಲಿ ಬಹಳಷ್ಟು ಜನ ಬಂದು ಸೆಲ್ಫಿ ತೆಗೆದುಕೊಳ್ಳೋದಾಗಿರ್ಬೋದು. ಅಂದ್ರೆ ಮನಸ್ಸಿಗೆ ಮುದ ನೀಡುವಂತಹ ಲಾಲ್ಬಾಗ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಬಹಳಷ್ಟು ಒಂದು ಆಯೋಜನೆಯನ್ನ ಕೂಡ ಮಾಡಿದ್ದಾರೆ. ಸೊ ಇದೊಂದು ಆಗಸ್ಟ್ 7 ರಿಂದ 15ರವರೆಗೆ ಅಂದ್ರೆ ಇಂಡಿಪೆಂಡೆನ್ಸ್ ಡೇ ಅವರೆಗೆ ನಡೆಯುತ್ತೆ. ಸೊ ವೀಕೆಂಡ್ ನಲ್ಲಿ ಬಹುತೇಕ ಜನ ಸೇರುವ ಕಾರಣಕ್ಕಾಗಿ ಅಲ್ಲಿ ಅಂದ್ರೆ ಭದ್ರತೆಯನ್ನ ಕೂಡ ಅಲ್ಲಿಯ ಸುತ್ತಮುತ್ತ ಪೊಲೀಸರು ಕೂಡ ನೀಡುವಂತದ್ದು. ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.